ಇನ್ನು ಮಾಡುವನ ನಮ್ಮದು ಟ್ರಸ್ ಲೆಶೇಸ್ ರಸ್ಮಲೈ. ಸೊ ಅದಕ್ಕೆ ತುಂಬ ಸಿಂಪಲ್, ಎಲ್ಲ ಮಿಕ್ಸ್ ಮಾಡಿ ಅದನ್ನು ಖಾಲಿ ಹಾಕಲಿಕ್ಕೆ ಮೋಸ್ಟ್ಲಿ ಎಲ್ಲ ರೆಡಿಮೇಡೇ ಬರ್ತದೆ, ಖಾಲಿ ಅಸೆಂಬಲ್ ಮಾಡೋದು ಇದಿರ್ತದೆ. ಮತ್ತು ನನಗೆ ಒಂದು ವಿಪ್ಡ್ ಕ್ರೀಮನ್ನು ಬಿಸ್ಕ್ ಮಾಡಲಿಕ್ಕಿದೆ, ಅದು ಒಂದು ಸ್ವಲ್ಪ ಪೈಪಿಂಗ್ ಮಾಡಿ ಹಾಕಲಿಕ್ಕೆ, ಅದೊಂದು ಸ್ವಲ್ಪ ಕಷ್ಟದ ಬಗ್ಗೆ. ಲೆಟ್ಸ್ ಹೇಗೆ ಆಗ್ತದೆ ಅಂತ. ಸೊ ಈಗ ನಾವು ರಸ್ಮಲೈ ಟ್ರಸ್ ಲೆಶೇಸ್ ಮಾಡ್ತೇವೆ. ಅದಕ್ಕೆ ನಮಗೆ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಬೇಕಿದೆ, ಮತ್ತು ಸ್ವಲ್ಪ ವ್ಯಾಪರೇಟೆಡ್ ಮಿಲ್ಕ್ ಬೇಕಿದೆ, ಮತ್ತು ಫ್ರೆಶ್ ಕ್ರೀಮ್, ಮತ್ತು ಒಂದು ಸ್ವಲ್ಪ ಫ್ರೆಶ್ ಹಾಲ್ಸ ಬೇಕಿದೆ, ಮತ್ತು ಇದು ಪಿಸ್ಟಾಶಿಯೋಸ್ ಅದರ ಮೇಲೆ ಹಾಕಲಿಕ್ಕೆ. ಮತ್ತು ಇದು ಉಂಟಲ್ಲ, ಅಂದರೆ ಯೂಶ್ವಲಿ ಇದಕ್ಕೆ ಸ್ಪಂಜ್ ಬೇಕು, ಇಲ್ಲದಿದ್ದರೆ ಅಂದರೆ ಕೇಕ್ ಸ್ಪಂಜ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ನನಗೆ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲದಕ್ಕೆ ನಾನು ಇದು ಬಿಸ್ಕಾಟಿ ಟೈಪ್ಸ್ ತಂದಿದ್ದೀನಿ, ಲೇಡಿ ಫಿಂಗರ್ಸ್. ಸೊ ಇದನ್ನು ನಾನು ಅದರ ಮೇಲೆ ಸ್ಪ್ರೆಡ್ ಮಾಡಿ ಮತ್ತು ಅದರ ಮೇಲೆ ಇದು ಹಾಕ್ತೇನೆ, ಮಿಲ್ಕ್ ಮಾಡಿದ್ದು ಹಾಕ್ತೇನೆ ಬೇಸಿಕಲಿ. ನೋಡುವ ಹೇಗೆ ಆಗ್ತದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇದು ರೆಸಿಪಿ. ಸೊ ಹೋಪ್ಫುಲಿ ಈಸಿ ಇದೆ ಮತ್ತು ರಫ್ ಆಗ್ತದೆ. ಕ್ರೀಮಿಂದ ನಾವು ಫ್ರೆಶ್ ಕ್ರೀಮ್ ವಿಪ್ ಮಾಡಿ ಅದರ ಮೇಲೆ ಹಾಕ್ತೇವೆ, ಅದು ಮತ್ತೆ ತೋರಿಸ್ತೇನೆ. ಇದು 2 hours ಇನ್ನು ಸೆಟ್ ಆಗಲಿಕ್ಕೆ ಟೈಮ್ ತಾಗ್ತದೆ, ಮತ್ತು ಅದರ ನಂತರ ಫ್ರೆಶ್ ಕ್ರೀಮನ್ನು ವಿಪ್ ಮಾಡಿ ಪುನಃ ಹಾಕಲಿಕ್ಕಿದೆ. ಸೊ ಅದು ನಾನು ಸ್ವಲ್ಪ ಇವಾಗ ವಿಪ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಡ್ತೇನೆ, ಮತ್ತು ನಾಳೆ ಬೆಳಗ್ಗೆ ನೋಡುವಾಗ ಹೀಗೆ ಅದನ್ನು ಪೈಪ್ ಮಾಡಲಿಕ್ಕೆ ಆಗ್ತದೆ. ಇದರಿಂದ ನಾನು 1 ಕಪ್ ಇದು ಕಂಡೆನ್ಸ್ ಮಿಲ್ಕ್, ಮತ್ತು 1 ಕಪ್ಪು ವ್ಯಾಪರೇಟೆಡ್ ಮಿಲ್ಕ್, ಮತ್ತು 1 ಕಪ್ಪು 2 ಕಪ್ ಹಾಲು, ಮತ್ತು 1 ಕಪ್ಪು ಇದು ಫ್ರೆಶ್ ಕ್ರೀಮ್, ಅದನ್ನೆಲ್ಲ ಒಟ್ಟಿಗೆ ಹಾಕಿ ಇದರ ಮೇಲೆ ಸ್ವಲ್ಪ ಸ್ಯಾಫ್ರಾನ್ ಹಾಕಿ ಈಗ ಅದನ್ನು ಮಿಕ್ಸ್ ಮಾಡ್ತೇನೆ. ಮತ್ತು ಟೇಸ್ಟ್ ನೋಡಿದಕ್ಕೇ ನಮಗೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಬೋದು, ಏಕೆಂದರೆ ನನಗೆ ಹೆಚ್ಚು ಸ್ವೀಟ್ ಅಷ್ಟು ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಎಡಿಷನ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಸ್ವಲ್ಪ ನಾನು ಏಲಕ್ಕಿ ಹಾಕಿದೆ, ಅಂದರೆ ಏಲಕ್ಕಿ ಬೇಕಾಗ್ತದೆ, ಏಕೆಂದರೆ ಸ್ವಲ್ಪ ಅದು ಸ್ಪೈಸಿಂದ ಸ್ವೀಟ್ನೆಸ್ಸನ್ನು ಕಟ್ ಮಾಡಲಿಕ್ಕೆ. ಸೊ ಇದು ಒಳ್ಳೆ ಈಗ ರಸ್ಮಲೈ ಇದು ಲಿಕ್ವಿಡ್ನಾಗೇ ಟೇಸ್ಟ್ ಆಗ್ತಾಯಿದೆ, ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ಈಗ ನಾವು ಅದರಲ್ಲಿ ಹಾಕಿ ಸ್ವಲ್ಪ ಲೇಯರ್ ಮಾಡೋಣ. ಇದು ಸರಿ ಸೆಟ್ ಆಗುವಾಗೆ ನಾನು ಅದನ್ನು ಹಾಫ್ ಕಟ್ ಮಾಡಿದೆ, ಮತ್ತು ಒಂದು ಸ್ವಲ್ಪ ಕಟ್ ಮಾಡಿ ಇದನ್ನು ಸೈಡಲ್ಲಿ ಹಾಕಿದೆ. ಸೊ ಈಗ ಇದು ಆದ ಮೇಲೆ ಮತ್ತು ಇದರ ಮೇಲೆ ಮೆಲ್ಲ ಖಾಲಿ ಲಿಕ್ವಿಡನ್ನು ಇದರ ಒಳಗೆ ಹಾಕಲಿಕ್ಕೆ. ಸೊ ಈಗ ನಾನು ಇದನ್ನು ಲಿಕ್ವಿಡನ್ನು ಹಾಕ್ತೀನಿ. ಕ್ರೀಮು ಸರಿ ಸೋಕ್ ಆಗಬೇಕಿದು, ಅದಲ್ಲದೆ ಟೇಸ್ಟ್ ಆಗೋಲ್ಲ. ಇನ್ನು ನಾನು ಇದರ ಮೇಲೆ ಪುನಃ ಇನ್ನೊಂದು ಲೇಯರ್ ಹಾಕ್ತೇನೆ, ಮಾತ್ರ ಇದನ್ನು ಸ್ವಲ್ಪ ಕ್ರಾಸ್ ಇಡ್ತೇನೆ ತಾಕಿ ಪ್ಯಾಟರ್ನ್ ಬರಲಿ ಅಂತ. ಸೊ ಹೀಗೆ ಹೋಗಬೇಕು. ಇಲ್ಲಿ ಆಲ್ರೆಡಿ ಮೇಲೆ ಕೋಟೆಡ್ ಇದೆ ಶುಗರ್ ಇದು, ಸೊ ಅದಕ್ಕೋಸ್ಕರ ನನಗೆ ಹೆಚ್ಚು ಸಿಹಿ ಮಾಡಲಿಕ್ಕೆ ಆಗಲಿಕ್ಕೆ ಬ್ಯಾಡ್ ಆಯಿತು. ಸೊ ಈಗ ಇದರಲ್ಲಿ ಹೀಗೆ ಲೇಯರ್ ಮಾಡಿದ್ದೇನೆ, ಮತ್ತು ಸ್ವಲ್ಪ ಗ್ಯಾಪ್ಸ್ ಇದ್ದಲ್ಲಿ ನಾನು ಸ್ವಲ್ಪ ಇದು ಹಾಕಿಬಿಟ್ಟಿದ್ದೇನೆ, ಉಳಿದ ಚೂರನ್ನು. ಈಗ ಇದರ ಮೇಲೆ ಈಗ ಪುನಃ 1 ಲೇಯರ್ ಇದು ಹಾಕಬೇಕು. ನಮಸ್ಕಾರ ಗೈಸ್, ಈಗ ಇದ್ದದಷ್ಟೇ. ಸೊ ಈಗ ನಾನಿದು ಫ್ರೆಶ್ ಕ್ರೀಮ್ ಬೀಟ್ ಮಾಡಿ ಇದ್ರ ಮೇಲೆ ಹಾಕಿಬಿಟ್ಟೆ. ಈಗ ಅದರ ಮೇಲೆ ಸ್ವಲ್ಪ ಪಿಸ್ತಾ ಹಾಕಿ ಸ್ವಲ್ಪ ಗಾರ್ನಿಷ್ ಮಾಡಿ ಮತ್ತೆ ರೆಡಿಯಾಗಿ ಹೋಗೋಣ ಆಫೀಸಿಗೆ. ಹೀಗೆ ನಾನು ಫ್ರೆಶ್ ಕ್ರೀಮ್ ಬೀಟ್ ಮಾಡಿ ಮೇಲೆ ಹಾಕಿದ್ದೇನೆ. ಇಲ್ಲಿ ಪಿಸ್ತಾಶಿಯೋಸ್ ಬೀಟ್ ಮಾಡ್ತಿದ್ದೇನೆ. ಹೀಗೆ ನಾನು ಮಾಡಿ ಹಾಕಿದೆ. ನಾನು ಇಲ್ಲಿದ್ದ ಸ್ವಲ್ಪ ಸ್ಟ್ರಾಬೆರೀಸನ್ನು ಅದರೊಳಗೆ ಹಾಕಿಬಿಟ್ಟೆ. ಇನ್ನು ನೋಡುವಾನ ಅಲ್ಲಿ ಹೇಗೆ ಇಷ್ಟ ಆಗ್ತದೆ. ನಮಸ್ಕಾರ ಗೈಸ್, ನಾನೀಗ ರೆಡಿ ಆದೆ. ಸೊ ಈಗ ರೆಡಿಯಾಗಿ ನಾನು ಅದನ್ನು ಪ್ಯಾಕ್ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದೇನೆ. ನನ್ನ ಡೇಟ್ಸಿದು ಮತ್ತು ಅದು ರಸ್ಮಲೈ ಟ್ರಸ್ ಲೆಶೇಸ್. ಸೊ ಈಗ ಹೋಗಿ ನೋಡುವ ಹೇಗೆ ಆಗ್ತದೆ ಅಂತ. ಸಿ ಯು.
ನಮಸ್ಕಾರ ಗಾಯ್ಸ್, ನಾನೀಗ ಕಾಲೇಜನ್ನು ಮುಗಿಸಿ ಬಂದಿದ್ದಷ್ಟೇ. ಮತ್ತು ನಾನಿಲ್ಲಿ ಪಾರ್ಕಲ್ಲಿ ಇದ್ದೇನೆ. ಪಾರ್ಕ್ ತೋರಿಸ್ತೇನೆ. ಇಲ್ಲಿ ಒಂದು ವಾಕ್ ತಗೊಂಡು ನಾನಂದರೆ ಆಫೀಸಲ್ಲಿ ನನ್ನ ಲಂಚ್ ಬಾಕ್ಸ್ ಬರ್ತಾ ಹೋದೆ. ಸೊ ಅದಕ್ಕೋಸ್ಕರ ಆಫೀಸಿಗೆ ಹೋಗೋದು. ಮತ್ತು ಇಲ್ಲಿ ಪಾರ್ಕ್ ತೋರಿಸ್ತೀನಿ. ನಮಸ್ಕಾರ ಗಾಯ್ಸ್, ಇವತ್ತು ಸ್ಯಾಟರ್ಡೇ. ಇವತ್ತು ಸ್ವಲ್ಪ ಇವಾಗ ಲೇಟ್ ಆಗಿದೆ. ನನಗೀಗ ನನ್ನೊಬ್ಬ ಫ್ರೆಂಡ್ ಒಟ್ಟಿಗೆ ಸಿಗ್ಲಿಕ್ಕೆ ಉಂಟು. ನನ್ನ ಸೊಸೈಟಿ ಬಿಲ್ಡಿಂಗ್ ಫ್ರೆಂಡ್ ಇಂಡಿಯಾದಿಂದ. ಸೊ ನಾವು ಈಗೇ ಒನ್ಸ್ ಇನ್ ಅ ಮಂತ್ ಇಲ್ಲದಿದ್ದರೆ ಒನ್ಸ್ ಇನ್ 2 months ಕ್ಯಾಚಪ್ ಮಾಡ್ತಿದ್ದೇವೆ. ಸೊ ಇವತ್ತು ಈಗ ಲಂಚಿಗೆ ಹೋಗ್ತಿದ್ದೇನೆ. ನಾನು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಏಕೆಂದರೆ ನಾನು ಫ್ರೈಡೇ ಯೂಶ್ವಲಿ ಸ್ಯಾಟರ್ಡೇ ಅಂತ ಅದಕ್ಕೋಸ್ಕರ ನಾನು ಸ್ವಲ್ಪ ಹೆಚ್ಚು ಮಲಗ್ತೇನೆ. ಸೊ ಇವತ್ತು ಒಂದು 11 o'clock ತನಕ ಮಲಗಿದೆ. ಆ್ಯಂಡ್ ಈಗ ರೆಡಿಯಾಗಿ ಹೊರಡ್ತಿದ್ದೇನೆ. ಸೊ ಲೆಟ್ಸ್ ಸಿ ಎಂತ ಆಗ್ತದೆ. ನಾನು ತೋರಿಸ್ತೇನೆ ಎಷ್ಟೆಷ್ಟು ವ್ಲಾಗ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಅಲ್ಲಿಂದ ನನಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿದೆ. ಅಲ್ಲಿ ಹತ್ತಿರದಲ್ಲಿ ಮಾಲ್ ಇದೆ. ಸೊ ಅದು ಮಾಲ್ಸ್ ನಾನು ಸ್ವಲ್ಪ ತೋರಿಸ್ತೇನೆ. ಮತ್ತು ಅಲ್ಲಿ ನನ್ನ ಫ್ರೆಂಡ್ನ ಮಗುಗೆ ಅವನ ಬರ್ಡೇ ಗಿಫ್ಟಿಗೆ ಏನಾದರೂ ನೋಡುವ ಅಂತ ಅದು ನೋಡ್ತಿದ್ದೇನೆ. ಅದು ನಾನು ವ್ಲಾಗ್ ಮಾಡಲ್ಲ, ಏಕೆಂದರೆ ಮತ್ತು ಅವರು ವ್ಲಾಗ್ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ವ್ಲಾಗ್ ಮಾಡಲ್ಲ. ಸೊ ನಾನಿಲ್ಲಿ ಈಗ ಇದು ಕ್ಯಾಫೆಗೆ ಬಂದಿದ್ದೇವೆ, ಲಾಫೇರ್ ಅಂತ. ಇಲ್ಲಿ ಹತ್ತಿರದ ಸಬರ್ಬಲ್ಲಿ ತುಂಬ ಒಳ್ಳೆ ಇಂಡಸ್ಟ್ರಿಯಲ್ ಲುಕ್ ಇದೆ. ಸ್ಟಾಫ್ ಸಹ ತುಂಬ ಒಳ್ಳೆ ಇದೆ. ಇದು ಕಾಫಿ ನಾವು ತಗೊಂಡದು. ಮತ್ತು ಇದು ಎಗಿನ್ ಚಿಲ್ಲಿ ಟೋಸ್ಟ್ ಮತ್ತು ನನ್ನ ಫ್ರೆಂಡ್ ಮತ್ತು ದ ಸಾಯಿ ಬೋಲ್. ಮತ್ತು ಇಲ್ಲಿ ಒಂದು ಕಾಫಿ ಅಂದರೆ ಇದು ಕಾಫಿ ಶಾಪ್ ಸಹ, ಮತ್ತು ಪ್ಲಸ್ ಇಲ್ಲಿ ಕಾಫಿ ಸಹ ಸೆಲ್ ಮಾಡ್ತಾರೆ. ಅವ್ರದ್ದು ಮರ್ಚೆಂಡೈಸಿಂಗ್ ಸಹ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಕಾಫಿ ಮೆಷಿನ್ ತಗೊಳ್ಲಿಕ್ಕಿದ್ರೆ, ಕಾಫಿ ಬೀನ್ಸ್ ತಗೊಳ್ಲಿಕ್ಕಿದ್ರೆ ಯಾರಿಗೆ ಸಹ ತಗೊಳ್ಬೋದು. ತುಂಬ ಒಳ್ಳೆ ಓಪನ್ ಸ್ಪೇಷಿಯಸ್ ಸೆಟಪ್ ಇದೆ ಕ್ಯಾಫೆದು. ಮತ್ತು ಸ್ಟಾಫ್ ಸಹ ತುಂಬ ಫ್ರೆಂಡ್ಲಿ ಇದೆ. ಸೊ ಇದು ಅವ್ರದ್ದು ಕಾಫಿ ಬೀನ್ಸ್ ಇದು ರೇಟ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ಇಲ್ಲಿ ಒಂದು ಕಾಫಿ ರೋಸ್ಟಿಂಗ್ ಮಷೀನ್ಸ್ ಐತೆ. ಸೊ ಇವ್ರದ್ದು ಕಾಫಿ ಇವರೇ ರೋಸ್ಟ್ ಮಾಡಿ ಮತ್ತು ಅದೇ ಕಾಫಿಯನ್ನು ನಾವು ಬೇಸಿಕ್ಲಿ ಅವ್ರು ಸೆಲ್ ಮಾಡ್ತಾರೆ. ಮತ್ತು ಅದರ ನಂತರ ನಾವು ಹೋಗಿದ್ದೇವೆ ಇಲ್ಲಿ ಒಂದು ಡಿಸರ್ಟ್ ಪ್ಲೇಸ್. ಇಲ್ಲಿ ಸ್ವಲ್ಪ ಏಷ್ಯನ್ ಡೆಸರ್ಟ್ ಸ್ಟೈಲ್ ಮಾಡ್ತಾರೆ. ಸೊ ಬೇರೆ ಬೇರೆ ಟೈಪ್ ಇದ್ದು ಡಿಸರ್ಟ್ ಅಂತ ಇದೆ. ಇದರ ಹೆಸರು ಅಟಿಲಿಯರ್ ಶೂ ಅಂತ. ಅದು ಪ್ರೊನೌನ್ಸಿಯೇಷನ್ ರೈಟ್ ಇದ್ದರೆ ಆಗ್ಬೋದು, ಗೊತ್ತಲ್ಲ. ತುಂಬ ಚೆಂದಾಗಿತ್ತು. ಮತ್ತು ಡಿಸರ್ಟ್ಸ ತುಂಬ ಒಳ್ಳೆಯದಾಗಿತ್ತು. ಫುಡ್ ಎಲ್ಲ ಒಳ್ಳೆದಿದೆ. ಮತ್ತು ಹೊರಗೆ ಹೀಗೆ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ಅಂದರೆ ಸ್ವಲ್ಪ ಮಳೆ ಬರ್ತಿತ್ತು, ಸದ್ಯಕ್ಕೆ ನಾವು ಸ್ವಲ್ಪ ಆಚೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ಸ್ವಲ್ಪ ನಾವು ಒಳಗೆ ಕೂತ್ಕೊಂಡಿದ್ದೆ. ಮತ್ತು ನಾವು 2-3 ಬಗೆ ತರಿಸಿದೆ. ಮಾತ್ರ ಅದು 2-3 ಬಗೆ ಒಂದು ಪ್ಯಾರಾಫಿಟ್ ಇತ್ತು, ಮತ್ತು ಒಂದು ನಾನು ಶಾರ್ಟ್ ಬ್ಲ್ಯಾಕ್ ಕಾಫಿ ಮ್ಯಾರಿಲಿನ್, ಮತ್ತು ಅದೊಂದು ಬನ್ನಿ ಸ್ಟೈಲು. ಇಲ್ಲಿ ನಾನು ಪ್ಯಾರಾಫಿಟ್ ಟ್ರೈ ಮಾಡ್ತಿದ್ದೇನೆ. ಟೇಸ್ಟ್ ಒಳ್ಳೆಯದಿತ್ತು. ಅದಂದರೆ ಸಾಫ್ಟ್ ಸರ್ವ್ ಐಸ್ ಕ್ರೀಮ್ ಪ್ಲಸ್ ಅದಕ್ಕೆ ಒಂದು ಸ್ವಲ್ಪ ಕೇಕ್ಸ್, ಸ್ವಲ್ಪ ಫ್ರೂಟ್ಸ್, ಸ್ವಲ್ಪ ನಟ್ಸ್. ಇದು ಮಂಗಳೂರಲ್ಲಿ ನಮಗೆ ಹೇಗೆ ಪ್ಯಾರಾಫಿಟ್ ಸಿಗ್ತದೆ, ಸೊ ಹಾಗೇ. ಮಾತ್ರ ಇದು ಸ್ವಲ್ಪ ಕ್ರೀಮಿ ಇದೆ. ಅಲ್ಲಿ ತುಂಬ ಐಸ್ ಕ್ರೀಮ್ ತುಂಬ ಹಾಕ್ತಾರೆ. ಇಲ್ಲಿ ಸ್ವಲ್ಪ ಕ್ರಂಚ್ ಮತ್ತು ಟೆಕ್ಸ್ಚರ್ ಎಲ್ಲ ತುಂಬ ಒಳ್ಳೆ ಆಗ್ತದೆ. ಸೊ ಇದು ನನ್ನ ಫ್ರೆಂಡ್, ಅದು ಬನಿ ಎಗ್ ಸ್ಟೈಲ್ ಬನಿ. ಇದು ಸ್ವಲ್ಪ ಅಂದರೆ ಏಷ್ಯನ್ ಸ್ಟೈಲ್ ಡೆಸರ್ಟ್. ಸೊ ಇದು ಅಂದರೆ ತುಂಬ ಸಿಹಿ ಇರಲ್ಲ, ಸ್ವಲ್ಪ ಎಗ್ಗಿ ಇರ್ತದೆ. ಸೊ ಇದು ಯಾರಿಗೆ ಇಷ್ಟ ಆಗುತ್ತೆ ಅವರಿಗೆ ತುಂಬ, ಅಂದರೆ ಎಗ್ ಸ್ಟೈಲ್ ಡೆಸರ್ಟ್ಸ್ ಯಾರಿಗೆ ಇಷ್ಟ ಆಗ್ತದೆ ಅವರಿಗೆ. ಸೊ ನಾವು ನೆಕ್ಸ್ಟ್ ಡೇ ನಾನು ನನ್ನ ಫ್ರೆಂಡ್ಸ್ನ ಪೇರೆಂಟ್ಸ್ನೊಟ್ಟಿಗೆ ಸ್ವಲ್ಪ ಆಚೆ ಈಚೆ ತಿರುಗಲಿಕ್ಕೆ ಸಿಟಿ ಹತ್ತಿರವೇ ತಿರುಗಿದ್ದೆವು. ಮತ್ತು ಇಲ್ಲಿ ನಾವು ಸ್ಕೈ ಟವರಿಗೆ ಬಂದಿದ್ದೇವೆ. ಇದು ಸ್ಕೈ ಟವರ್, ಇಲ್ಲಿದು ಒನ್ ಆಫ್ ದ ಟಾಲೆಸ್ಟ್ ಬಿಲ್ಡಿಂಗ್ಸ್ ಇನ್ ನ್ಯೂಜಿಲೆಂಡ್. ಮಾತ್ರ ವರ್ಲ್ಡಿಂದ ಟಾಲೆಸ್ಟ್ ಬಿಲ್ಡಿಂಗ್ ಅಲ್ಲ. ಮತ್ತು ಅದರ ಹತ್ತಿರಲ್ಲಿ ಸ್ವಲ್ಪ ಅಂದರೆ ರೆಸ್ಟೋರೆಂಟ್ಸ್ ಮತ್ತು ಎಲ್ಲ ಇದೆ. ಸೊ ಯಾರಿಗೆ ಅಲ್ಲಿ ಹೋಗಲಿಕ್ಕೆ ತಿರುಗಲಿಕ್ಕಿದೆ. ಸೊ ಇದನ್ನು ಸ್ಕೈ ಟವರಿಗೆ ಹೋಗಲಿಕ್ಕೆ ಅಂದರೆ ಕೆಳಗಿಂದ ಲಿಫ್ಟ್ ಇದೆ. ಸೊ ಇಲ್ಲಿ ಹೋಗಿ ನಮಗೆ ಇದು ತಗೊಳ್ಲಿಕ್ಕಿದೆ, ಟಿಕೆಟ್ಸ್ ತಗೊಳ್ಲಿಕ್ಕಿದೆ.
ಆ ಟಿಕೆಟ್ಸ್ ತಗೊಂಡು ಮತ್ತು ಅವರು ನಮ್ಮನ್ನು ಒಂದು ಲಿಫ್ಟಿಂದ ಮೇಲೆ ಕರ್ಕೊಂಡು ಹೋಗ್ತಾರೆ. ಸೊ ಇದೇ ಲಿಫ್ಟು, ಅದು ಲಿಫ್ಟ್ ಎಕ್ದಮ್ ಮೇಲೆ ತನಕ ಹೋಗ್ತದೆ. ಸೊ ಆ್ಯಸ್ ಅರೌಂಡ್ 51 ಫ್ಲೋರ್ಸ್ ತನಕ ಇತ್ತು. ಸೊ ಅಲ್ಲಿಂದ ನಮಗೆ ಅದಕ್ಕಿಂತ ಮೇಲೆ ಹೋಗ್ಲಿಕ್ಕಿದ್ರೆ ಮೋರ್ 10 ಫ್ಲೋರ್ಸ್ ಇದೆ. ಮಾತ್ರ ಲಿಫ್ಟ್ ತುಂಬ ಫಾಸ್ಟ್ ಇತ್ತು. ಮತ್ತು ಇಲ್ಲಿಂದ ನಮಗೆ ಫುಲ್ ಆಕ್ಲೆಂಡ್ ಕಾಣಿಸ್ತಿದೆ. ನಮಸ್ಕಾರ ಗಾಯ್ಸ್, ನಾನು ಈಗ ಸ್ವಲ್ಪ ಹೊತ್ತಾಗಿ ಎದ್ದದಷ್ಟೇ. ನಿನ್ನೆ ರಾತ್ರಿ ನಾವು ಸ್ವಲ್ಪ ಆಚೆ ಈಚೆ ಸಿಟಿಲೆಲ್ಲ ತಿರುಗಿದ್ದೆ. ನನ್ನ ಫ್ರೆಂಡ್ನ ಪೇರೆಂಟ್ಸ್ ಬಂದಿದ್ದರು, ಸೊ ಅವರಿಗೋಸ್ಕರ ಸಿಟಿ ಆಚೆ ಈಚೆ ಎಲ್ಲ ತಿರುಗಿಸಿ ತೋರಿಸಿದ್ದೆವು. ಮತ್ತು ಈಗ ನಾನು ಸ್ವಲ್ಪ ಹೊತ್ತು ಮುಂಚೆನೇ ಇದ್ದದ್ದು, ಸ್ವಲ್ಪ ಲೇಝಿ ಫೀಲ್ ಆಗ್ತಿತ್ತು. ಅಂದರೆ ಇವತ್ತು ಸಂಡೇ ಅಲ್ಲ, ಅದಕ್ಕೋಸ್ಕರ. ಸೊ ಈಗ ನಾನು ಸ್ವಲ್ಪ ರೆಡಿಯಾಗಿ ಈಗ ಜಿಮ್ಮಿಗೆ ಹೋಗ್ತೇನೆ. ಜಿಮ್ಮಿಗೆ ಹೋಗಿ ಬಂದ ಮೇಲೆ ಒಂದು ಸ್ವಲ್ಪ ಇಲ್ಲಿ ಹತ್ತಿರದಲ್ಲಿ ಒಂದು ಬಾಲಿವುಡ್ ಡ್ಯಾನ್ಸ್ ಇದು ಇವೆಂಟ್ ಟೈಪ್ಸ್ ಉಂಟು. ಸೊ ಅದು ಸಹ ಅದು ನೋಡ್ಬೋದು. ಅದು ನೋಡಲಿಕ್ಕಿತ್ತು, ಸ್ವಲ್ಪ ಅದು ನೋಡಿ ಬಿಡ್ತೇನೆ. ಮತ್ತು ಸ್ವಲ್ಪ ಗ್ರಾಸರೀಸ್ ತರಲಿಕ್ಕಿದೆ. ಮತ್ತು ಬಂದು ತಿಂದು ಹಾಗೆಯೇ ಸಂಡೇ ಮುಗಿಸ್ತೇನೆ. ಸಂಡೇ ಇವತ್ತು ಸ್ವಲ್ಪ ಕೆಲಸ, ಅಂದರೆ ನಾಳೆದು ಪ್ರೆಪ್ ಮಾಡಿ 2-3 ಇಮೇಲ್ಸ್ ಎಲ್ಲ ಸೆಂಡ್ ಮಾಡಿ ಮತ್ತು ನಾನು ಫಿನಿಷ್ ಮಾಡ್ತೇನೆ ಅದನ್ನು. You've completed the set, we've got that walk, we've got the point, and we've got the shimmy. We're all here to help you guys, so follow us along if you forget. So don't worry, we're gonna do it together. Let's go. ಸೊ ನಾನೀಗ ಹೂವನ್ನು ಸ್ವಲ್ಪ ಕಟ್ ಮಾಡಿ ದೇವರಿಗೆ ಇಟ್ಟಿದ್ದೇನೆ. ದುರ್ಗೆ, ಗಣಪತಿ ಮತ್ತು ನಾಗದೇವರೇ ಮತ್ತು ಕಟೀಲಮ್ಮ ಮತ್ತು ಗಣಪತಿ. ಮತ್ತು ಉಳಿದ ಹೂವನಿಗೆ ಇಟ್ಟಿದ್ದೇನೆ. ಮತ್ತು ಬೇಕಾದರೆ ವೀಕಲಿ ಅದು ಬಾಡಿ ಹೋದರೆ ಅದನ್ನು ಯೂಸ್ ಮಾಡ್ತೀನಿ. ನಮಸ್ಕಾರ ಗಾಯ್ಸ್. ಸೊ ನಾನೀಗ ಸ್ನಾನ ಮಾಡಿ ಎಲ್ಲ ದೇವರ ಪೂಜೆ ಎಲ್ಲ ಮಾಡಿಬಿಟ್ಟೆ, ಸಾಯಂಕಾಲದ ಪೂಜೆ. ಸೊ ಇನ್ನೂ ಸ್ವಲ್ಪ ಹೊತ್ತಲ್ಲಿ ನಾನು ಡಿನ್ನರ್ ಮಾಡಿ ಮತ್ತು ಸ್ವಲ್ಪ ಪ್ರೆಪ್ ಮಾಡಿ ನಾಳೆಗೆ ಆಫೀಸ್ ಹೋಗ್ಲಿಕ್ಕಿದೆ. ಸೊ ಆಫೀಸಿಗೆ ಹೋಗಿ ಪ್ರೆಪ್ ಮಾಡಲಿಕ್ಕಿದೆ. ಸೊ ಇದು ವ್ಲಾಗ್ ಇವತ್ತು ಇಲ್ಲಿಯೇ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಕ್ ಇದು ವ್ಲಾಗ್ ನೆಕ್ಸ್ಟ್ ವೀಕ್ ಬರ್ತದೆ. ಥ್ಯಾಂಕ್ಸ್ ಗಾಯ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.